ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ವಿಚಾರ ಬಹಳ ಸಮಾಜದಲ್ಲಿ ನಾವು ಕಾಡುತ್ತಿರುವಂತಹ ವಿಚಾರ, ಆದರೆ ಧ್ವನಿ ಎತ್ತಬೇಕಾದಂತಹ ವಿಚಾರ ಎಂದರೆ ತಪ್ಪಾಗಲಾರದು. ಸೂಕ್ಷ್ಮತೆ ಹಾಗೂ ಅರ್ಹತೆಯನ್ನು ಹೊಂದಿರುವಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಇದು ನಿಮ್ಮ ಸತೀಶ್ ಮಾಸ್ಟರ್. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಎಂದರೆ ತಪ್ಪಾಗಲಾರದು. ಈ ಯುಗದಲ್ಲಿ ನಾವು ಮಾಧ್ಯಮಗಳನ್ನು ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಬೆಳೆಸಿಕೊಳ್ಳುತ್ತಿದ್ದೇವೆ ಎಂಬುದು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರವಾಗಿದೆ. ಯಾವುದೇ ಒಂದು ಫೇಸ್ಬುಕ್ ಅಥವಾ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಚಾನಲ್ಗಳನ್ನು ಅಥವಾ ಆ್ಯಪ್ಗಳನ್ನು ನಾವು ಓಪನ್ ಮಾಡಿ ಕೂತಾಗ ಕೆಲವೊಮ್ಮೆ ಅನ್ನಿಸಿಬಿಡುತ್ತದೆ, ಏನಪ್ಪ ಇದು, ಈ ಥರದ ಅಸಹ್ಯಕರವಾದ ಪೋಸ್ಟರ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಮನುಷ್ಯನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನಗಳನ್ನು ನಾವು ಕಾಣ್ತಾ ಇದ್ದೇವೆ ಸ್ನೇಹಿತರೆ. ಅಶ್ಲೀಲ ವಿಡಿಯೋಗಳು, ಅಶ್ಲೀಲ ಛಾಯಾಚಿತ್ರಗಳ ಹಾವಳಿ ಎಂದರೆ ತಪ್ಪಾಗಲಾರದು. ಯಾವುದೋ ಒಬ್ಬ ವ್ಯಕ್ತಿಯನ್ನು, ಯಾವುದೋ ಒಬ್ಬ ಸಿನಿಮಾ ನಟ ಅಥವಾ ನಟಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾವು ಎಷ್ಟು ಕೆಟ್ಟವಾಗಿ ಅಥವಾ ಎಷ್ಟು ಹೀನವಾಗಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ಸಾವಿರಾರು ಗಟ್ಟಲೆ ಲೈಕ್ಸ್ಗಳು, ಶೇರ್ಗಳು, ಅಂದರೆ ಯುವ ಸಮೂಹದ ಹಾದಿಯನ್ನು ತಪ್ಪಿಸುವಂತಹ ಮೀಡಿಯಾಗಳು ಇಂದು ನಮ್ಮ ಮುಂದೆ ಕಾಣ್ತಾ ಇದೆ ಎಂದರೆ ತಪ್ಪಾಗಲಾರದು. ಈ ದಿನದ ವಿಚಾರ ಮೀಡಿಯಾ ವರ್ಸಸ್ ಐಡಿಯಾವನ್ನು ನಾವು ಮೀಡಿಯಾಗಳ ಮುಖಾಂತರವಷ್ಟೇ ಪ್ರಚಾರ ಮಾಡಲು ಸಾಧ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಎಂತಹ ಐಡಿಯಾಗಳನ್ನು ನಾವು ಹಂಚಿಕೊಳ್ಳುತ್ತಿದ್ದೇವೆ, ಆ ಐಡಿಯಾಗಳು ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ. ಐಡಿಯಾ ಇನ್ಫ್ಲೂಯೆನ್ಸಿಂಗ್ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅದು ದಾರಿಯನ್ನು ಮಾಡಿಕೊಡಬೇಕೇ ಹೊರತು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡುವುದಕ್ಕೆ ಅಥವಾ ದಾರಿ ತಪ್ಪಿಸುವುದಕ್ಕೆ ದಾರಿ ಕಲ್ಪಿಸಬಾರದು ಎಂಬುದು ನಮ್ಮ ವಿಚಾರ. ಫೇಸ್ಬುಕ್ಗಳಲ್ಲಿ ಸಾವಿರಾರು ಗಟ್ಟಲೆ, ಲಕ್ಷಗಟ್ಟಲೆ ಜನ ಆ್ಯಕ್ಟಿವ್ ಆಗಿ ಇವತ್ತು ತಮ್ಮ ಪ್ರೊಫೈಲ್ಗಳಲ್ಲಿ ತಮ್ಮ ಫೇಕ್ ಪ್ರೊಫೈಲ್ಗಳನ್ನು ಕೆಲವರು ಕ್ರಿಯೇಟ್ ಮಾಡಿರ್ತಾರೆ. ಆ ಫೇಕ್ ಪ್ರೊಫೈಲ್ಗಳಲ್ಲಿ ಯಾರದೋ ಒಬ್ಬ ನಟನೋ ನಟಿಯೋ ಯಾರದೋ ಒಂದು ವಿಚಾರವನ್ನು ತೆಗೆದುಕೊಂಡು ಅದನ್ನು AI ಮುಖಾಂತರ ಇಲ್ಲಸಲ್ಲದ ರೀತಿಯಲ್ಲಿ ತೋರಿಸುತ್ತಿರುವುದು ಅಸಹ್ಯಕರ ಅಥವಾ ಅಶ್ಲೀಲಕರ ಎಂದರೆ ತಪ್ಪಾಗಲಾರದು. ಇಂತಹ ವಿಚಾರಗಳಿಂದ ಯುವ ಸಮೂಹ ಎಷ್ಟರ ಮಟ್ಟಿಗೆ ದಾರಿ ತಪ್ಪುತ್ತದೆ. ಉದಾಹರಣೆಗೆ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ಮಕ್ಕಳುಗಳು ಕೂಡ ಯೂಟ್ಯೂಬ್ಗಳನ್ನು, ಫೇಸ್ಬುಕ್ಗಳನ್ನು ಓಪನ್ ಮಾಡಿ ಅಲ್ಲಿ ಬರುವಂಥ ರೀಲ್ಸ್ಗಳನ್ನು ನೋಡೋದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಅಡಿಕ್ಟೆಡ್ ಅಂದರೂ ತಪ್ಪಾಗಲಾರದು. ಊಟ ಮಾಡದ ಮಗುವಿಗೆ ಊಟ ಮಾಡಿಸಲು ತಾಯಿಯೊಬ್ಬಳು ಯೂಟ್ಯೂಬ್ನಲ್ಲಿ ಒಂದಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂತಹ ಗೀತೆಗಳನ್ನು ಅಥವಾ ಕಾರ್ಟೂನ್ಗಳನ್ನು ತೋರಿಸುವುದು ಸರ್ವೇ ಸಾಮಾನ್ಯ. ಆ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಬಿತ್ತರಿಸಲ್ಪಟ್ಟರೆ ಆ ಮಗುವಿನ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತದೆ. ಐಡಿಯಾಗಳು ನಮ್ಮಲ್ಲಿ ಸಾವಿರಾರು ಇರಬಹುದು, ಅದು ಸೃಜನಶೀಲ ಐಡಿಯಾಗಳು ಖಂಡಿತವಾಗಿಯೂ ಇರುತ್ತವೆ. ಪಾಸಿಟಿವ್ ವಿಚಾರಗಳನ್ನು ನಾವು ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದರಲ್ಲಿ ಖಂಡಿತವಾಗಿಯೂ ತಪ್ಪಿಲ್ಲ. ಆದರೆ ಇತ್ತೀಚೆಗೆ ನಡೆಯುತ್ತಿರುವಂಥ ವಿಚಾರಗಳನ್ನು ಗಮನಿಸಿದಾಗ ಮನಸ್ಸಿಗೆ ಬೇಸರ, ಮುಜುಗರ ಅಥವಾ ಅಸಹ್ಯಕರವಾದಂತಹ ವಾತಾವರಣವನ್ನು ನಾವು ಕಾಣುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಐಡಿಯಾಗಳು ಎಷ್ಟರ ಮಟ್ಟಿಗೆ ಮನಸ್ಥಿತಿಯನ್ನು ಬದಲಾಯಿಸ್ತಾ ಇವೆ. ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ AI ಬಳಸಿಕೊಂಡು ನಾವು ಒಂದು ಚಿತ್ರವನ್ನೇ ನಿರ್ಮಿಸಬಹುದು, ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಬಹುದು. ಅದು ಟೆಕ್ನಾಲಜಿಯ ಅಡ್ವಾನ್ಸ್ಮೆಂಟ್ ಖಂಡಿತವಾಗಿಯೂ ನಿಜ. ಆದರೆ ಅದೇ AI ಬಳಸಿಕೊಂಡು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಕ್ಯಾರೆಕ್ಟರ್ ಅಸಾಟ್ಮೆಂಟ್ ಅಥವಾ ಕ್ಯಾರೆಕ್ಟರ್ಗಳನ್ನು ಹಾಳು ಮಾಡುವ ಕೆಲಸವನ್ನು ಕೂಡ ಮಾಡಬಹುದು. ಪ್ರೀತಿಯ ಪ್ರೇಕ್ಷಕರೇ ಹಾಗೂ ನನ್ನ ನೆಚ್ಚಿನ ಹಿತೈಷಿ ಬಾಂಧವರೇ, ಐಡಿಯಾ ವರ್ಸಸ್ ಮೀಡಿಯಾದಲ್ಲಿ ನಾವು ಹಂಚಿಕೊಳ್ಳುವಂತಹ ಐಡಿಯಾಗಳು ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಬಿತ್ತರಿಸಲ್ಪಡುತ್ತವೆ ಎಂಬುದು ಬಹಳ ಸ್ಪಷ್ಟವಾಗಿರಬೇಕು, ಬಹಳ ಶುದ್ಧವಾಗಿರಬೇಕು ಎಂದರೆ ತಪ್ಪಾಗಲಾರದು. ದಾರಿ ತೋರಿಸುವ ಹಕ್ಕು ಅಥವಾ ಅರ್ಹತೆ ನಮಗಿದ್ದರೆ ತೋರಿಸೋಣ, ಇಲ್ಲವಾದರೆ ದಾರಿ ತಪ್ಪಿಸುವ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವು ಮಾಡಬಾರದು. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಮಾಡಲು ನಮಗೆ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಇದ್ದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನವನ್ನು ನಾವು ಮಾಡೋಣ. ಇಲ್ಲವಾದರೆ
ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡುವಂತಹ, ಆ ವ್ಯಕ್ತಿಯ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ನಾವು ಮಾಡಬಾರದು. ಅದೇ ಖಂಡಿತವಾಗಿಯೂ ಒಪ್ಪಲೇಬೇಕಾಗುತ್ತದೆ. ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇರೋದು ಇಷ್ಟೇ. ಒಬ್ಬ ವ್ಯಕ್ತಿಯನ್ನು ಬೇರೆ ಹಂತದಲ್ಲಿ ಬೇರೆ ರೀತಿಯಲ್ಲಿ ತೋರಿಸಿದರೆ ನಾವು ಅದನ್ನು ಲೈಕ್ಸ್ ಮಾಡ್ತಾ ಇದ್ದೀವಿ. ಆ ಲೈಕ್ ಮಾಡಿ ಅದನ್ನು ಶೇರ್ ಮಾಡ್ತೀವಿ ಇಲ್ಲಸಲ್ಲದ ರೀತಿಯಲ್ಲಿ. ಹಾಗೆ ನಾವು ಮುಂಚೆ ಹೇಳಿದಂತೆ ಅಸಹ್ಯಕರವಾಗಿ, ಅಶ್ಲೀಲವಾಗಿ ನಾವು ಕೆಲವೊಂದು ವಿಚಾರಧಾರೆಗಳನ್ನು ಫೇಸ್ಬುಕ್ಗಳಲ್ಲಿ ಇಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತ ಯಾರು? ತಾಂತ್ರಿಕತೆಯನ್ನು ನಮಗೆ ತಾಕತ್ತಿದ್ದರೆ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಬೇಕು, ಇಲ್ಲವಾದರೆ ಸುಮ್ಮನಿರಬೇಕು.